ನಿನಗೆ ಕೆಲಸ ಆಗಿತ್ತಲ್ಲ ಭೂಮಿ. ಈ ಸುಸು ಅನ್ನೋವಳು ಆಗ ಇವಳು ಮಂತಕ್ಕೆ ಬರ್ತಾಳಲ್ಲ ಬೋಡಿ, ಅವಳು ನನ್ನ ಗಂಡ ಇಲ್ದವಳು, ಗಂಡ ಸತ್ತಿದ್ದಾನೆ ಅಂತ ಹೇಳಿ ಎಲ್ಲನ ಇದಕ್ಕೆ ಹಾಕವಳಂತೆ. ನನಗೂ ಬೇಕು ಕೆಲಸನ ಅಂತ ಹೇಳಿ. ನೋಡಿ ಹೆಂಗಿದ್ದಾಳು, ಸ್ವಲ್ಪನಾದ್ರೂ ಮರ್ಯಾದೆ ಬೇಡವ ಅವಳಿಗೆ. ಗಂಡಿದ್ರು ಕೊಟ್ಟರು ಗಂಡು ಸತ್ತವನೆ ಅಂತ ಹಾಕವಳಂತೆ. ಹಂಗೆ ಮತ್ತೆ ಒಟ್ಟೂರಿ ಜಾಸ್ತಿ ಜನಗಳಿಗೆ ಎಂತೆಂಥವ್ರು ಇರ್ತಾರಪ್ಪ. ಯಾರನ್ನ ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ ಅಂದ್ರೆ ಸಹಿಸ್ಕೊಂಬಲ್ಲ. ಅಲ್ಲ ಎಂತೆಂಥವ್ರು ಇರ್ತಾರೋ. ಅಲ್ಲ ಅವಳಿಗೇನು ಬಂದಿತ್ತಪ್ಪ, ಅವಳಿಗೆ ಗೊತ್ತು. ಅಯ್ಯೋ ಎಷ್ಟು ಹೊಟ್ಟೆ ಹುರ್ಕೊಂಡವ್ರ ಇವರೆಲ್ಲ ನಮ್ಮ ನೋಡಿ. ನಾನು ನೆನ್ನೆಸ್ಲೇನೆ ಹೋಗಿದ್ದು ನೋಡಿ ಕೆಲಸಕ್ಕೆ. ಅಂಗನವಾಡಿ ಟೀಚರ್ ಕೆಲಸ ಇವಳಿಗೆ ಆಗ್ಬಿಟ್ಟೈತೆ ಅಂತ ಹೇಳಿ ಎಷ್ಟು ಹೊಟ್ಟೆ ಹುರ್ಕೊಂಡ್ರು ಗೊತ್ತೇ ನೋಡಿ. ನಿನ್ನೆ ಒಂದಿನ ಹೋಗಿದ್ದಕ್ಕೆ ಬಂದ್ರ ಇವರು ಬಂದುಬಿಟ್ಟು ಎಲ್ಲ ಬರ್ಸೋದಕ್ಕೆ ಬಂದಿದ್ರು ತಾಯಿ ಮಗಳು. ನಾನು ಟೀಚರಾಗಿ ನಾನು ಬರ್ಕೊಳ್ತಾ ಇರೋದು ನೋಡಿ ಎಷ್ಟು ಹೊಟ್ಟೆ ಹುರ್ಕೊಂಡ್ರು ಅಂದರೆ ಅಷ್ಟಿಷ್ಟು ಹುರ್ಕೊಂಬಿಲ್ಲ ಈ ಸುಪ್ಪಿನೂ ಅವರಮ್ಮ. ಭೂಮಿ ಋತಮ್ ಬಂದಿತ್ತೆ ನಮ್ಮ ಇತ್ಲಾಗೆ? ಇಲ್ಲ ಆಂಟಿ ಬಂದಿಲ್ಲ. ಯಾಕೆ ಆಂಟಿ? ಅಲ್ಲ ಈ ಕಡೆಗೆ ಏನಾನ ಬಂದಿತ್ತೇನೋ ಅಂತ ಬಂದೆ. ಹೆಂಗ ಹೋಗ್ತಾ ಇದೆಯಲ್ಲ ನಮ್ಮ ಅಂಗನವಾಡಿ ಟೀಚರ್ ಕೆಲಸ? ಹೆಂಗ ಆತು ಹೇಳತ್ತ? ನಿನಗೆ ಆತು. ನಾನು ಒಟ್ಟು ಜನ ಎಲ್ಲಿ ಏನು ಮಾಡ್ತಾರೋ ಏನಂತಾರೋ ಅಂತಿದ್ದೆ. ಯಾರು ಏನೂ ಹೇಳಿಲ್ಲ. ಆದರೆ ಇವಳು ಸುಸು ನಾನು ಗಂಡ ಇಲ್ದವಳು, ಗಂಡು ಸತ್ತಿರೋಳು, ನನಗೆ ಗಂಡ ಇಲ್ಲ ಯಾರೂ ಇಲ್ಲ, ಗಂಡ ಇಲ್ಲ ಮಕ್ಕಳಿಲ್ಲ ಯಾರೂ ಇಲ್ಲ, ನನಗೆ ಹಾಕ್ಕೊಡ್ಬೇಕು ಅಂತ ಹೇಳಿ ಇವಳು ಅರ್ಜಿ ಹಾಕ್ಕೊಳ್ಳಂತೆ. ನನಗೆ ಕೊಡ್ಬೇಕು ಈ ಕೆಲಸನ, ಅವ್ರಿಗೆ ಹೆಂಗೆ ಕೊಟ್ರಿ ಅವಳಿಗೆ ಹೆಂಗೆ ಕೊಟ್ರಿ ಅಂತ ಹೇಳಿ ಇವಳು ಹಾಕವಳಂತೆ ಈ ಸುಸ್ಸು. ಹೌದೇನು? ನನಗೆ ಗೊತ್ತೇ ಇರಲಿಲ್ಲಪ್ಪ. ಬೋಡಿ ರಂಗಾರಿ ಕೆಲಸ ಅಲ್ಲ ನೋಡು. ಇವ್ರ ಮನೆ ತಕ್ಕ ಬರ್ತಾಳಲ್ಲ, ಇವ್ರು ಹೇಳ್ಕೊಟ್ಟವ್ರೆ. ಹಿಂಗೆ ಮಾಡು, ನೀನು ಗಂಡ ಇಲ್ದವಳು, ನೀನು ಹಾಕು, ನಿನಗಾಗುತ್ತೆ ಈ ಕೆಲಸ ಅಂತೇಳಿ ಇವ್ರು ಹೇಳ್ಕೊಟ್ಟವ್ರೆ. ಹೇಳ್ಕೊಡ್ತಾರೆ ಹೇಳಮ್ಮ. ಯಾರನ್ನ ಹಾಳು ಮಾಡೋಕ್ಕೇನೆ ಕಾಯ್ತಿರ್ತಾರೆ ಹಂಗೇನೆ. ಯಾರನ್ನ ಉದ್ಧಾರ ಆದರೆ ಸಹಿಸ್ಕೆಮಲ್ಲ, ಯಾರನ್ನ ಒಂದಿಟ್ಟು ಮುಂದೆ ಬರೋದ್ರು, ಯಾರನ್ನ ಏನಾನ ಮಾಡ್ಕೊಂಡ್ರು ಸಹಿಸ್ಕೆಮಲ್ಲ. ಒಟ್ಟೂರಿ ಜನಗಳು ಇರ್ತಾರೆ. ಎಂತೆಂಥ ಒಟ್ಟೂರಿ ಜನ ಇರ್ತಾರೆ ಅಂದರೆ ಹೇಳ್ಬಾರ್ದು ಅಂತಾರೆ ಇರ್ತಾರೆ. ಮಕ್ಳೆದ್ರಿಗೆ ನಾವು ಹೆಂಗೆ ಬೇಕಂಗೆ ತೋರಿಸ್ಕೊಂಡು ಮಕ್ಕಳನ್ನ ಒಳಕಿಕ್ಕೊಂಡು ಇಂಥ ಮಾಡ್ಕೊಂಡು ಮಕ್ಕಳೇ ಬೆಲೆ ಕೊಡಲ್ಲ ಮುಂದೊಂದಿನ. ಇವಳು ನನಗಂತಾಳೆ ಏನಾದರೂ ಒಂದು ಕಂಬ್ಲಿ ಹೇಳ್ಬಿಡಿ, ಒಳ್ಳೆವಲ್ಲ ಇವ್ರು ಸವಾಸನೆ ಬೇಡ, ನಾನು ಏನು ಮಾತಾಡಲ್ಲ, ಏನಂತಾರೆ ನೋಡೋಣದಿಲ್ಲ, ಏನು ಮಾತಾಡ್ತಾರೆ, ಇವ್ರಿಗೆ ಯಾಕೆ ಹೆದರ್ಕೊಂಡು ಹೋಗ್ಬೇಕು, ಇವ್ರು ಮಾತಾಡ್ತಾರೆ ಅಂತೇಳಿ ಹೆದರ್ಕೊಂಡು ಅದೇ ಹೋದರೆ ಇನ್ನೊಂದು ದಿವಸ ಇನ್ನೊಂದು ಮಾತಾಡ್ತಾರೆ. ನಾನೇನು ಯಾತಕ್ಕೂ ಹೆದರ್ಕೊಂಬಲ್ಲ, ಯಾತೂ ತಲೆ ಕೆಡಿಸ್ಕೊಂಬಲ್ಲ, ನಾನೇನು ಹೇಳು ನನ್ನ ಬಗ್ಗೆನೇ ಮಾತಾಡ್ಕೊಂಬೇಳು. ಅವ್ರಿಗೆ ಇನ್ನೇನು ಮಾಡೋಕ್ಕೇನು ಬದುಕಿರಲ್ಲ ಕಣಲ್ಲ ಪಾಪ ಯೇಸು. ಅವ್ರಿಗೆ ಬರೀ ಅಲ್ಲೇದಿಲ್ಲಿಗೆ ತಂದಿಕ್ಕದೇ ಇರೋದು. ಇವಾಗ ತಾಯಂತೆ ಮಗಳು ನೋಡ್ಲಂತೆ ಸೀರೆ ಅಂತ ಯಾಕೆ ಗಾದೆ ಐತೇಳು? ಅದಕ್ಕೇನೆ ತಾಯಿನ ನೋಡಿ ಮಕ್ಕಳನ್ನು ಹಂಗೆ ಕಲಿತಾವೆ. ಅದಕ್ಕೆ ಮತ್ತೆ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳೋದು. ಯಾರ್ಯಾರು ಹೇಳು, ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು. ನಾವು ಮಕ್ಕಳೆದ್ರಿಗಿಲ್ಲದ್ದೆಲ್ಲ ನಮ್ದು ಆಟ ಎಲ್ಲ ತೋರಿಸ್ಕೊಂಡ್ರೆ ಅವು ನಮ್ಮಂಗೇನೆ ಕಲಿತಾವೆ. ವಾತಾವರಣ ಹೆಂಗಿರುತ್ತೆ ಹಂಗೆ ಮಕ್ಕಳನ್ನು ಕಲಿತಾವೆ. ಸರಿಯಾಗಿ ಹೇಳ್ದೆ ಲಸ್ಮಕ್ಕ. ಸರಿಯಾಗಿ ಹೇಳ್ದೆ ಕಣೆ. ನಾವು ಹೆಂಗಿರ್ತೀವ ಮಕ್ಕಳನ್ನು ಹಂಗೆ ಇರ್ತವೆ. ಇವತ್ತು ನಾವು ತಿಳ್ಕೊಬೋದು, ಮಕ್ಳಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ. ಮಕ್ಳಿದ್ರಿಗೆ ನಾವೆಲ್ಲ ಏನು ಬೇಕಾದನ್ನ ಫೋನ ಮಾತಾಡ್ಕೊಂಡು ಅಲ್ಕಿಸ್ಕೊಂಡು ಎಲ್ಲ ತೋರಿಸ್ಕೊಂಡಿದ್ರಿ ಎಲ್ಲ ಗೊತ್ತಾಗ್ತವೆ. ನಾವು ಹಂಗೆ ಮಾಡ್ತಾವೆ ನಾಳೆ ಹೊತ್ನಾಗ. ನಾನು ಅದಕ್ಕೆ ಹೇಳ್ತಿದ್ದೆ ಕಣಪ್ಪ ಎಂತೆಂಥ ಜನ ಇರ್ತಾರೆ ಅಲ್ಲೇದಲ್ಲಿ ತಂದಿಕ್ಕ ಅಂತಾರು, ಮಕ್ಳಿಗೆ ಒಳ್ಳೆ ಬುದ್ಧಿ ಕಲಿಸಿರಲ್ಲ ಅಂತ ಕೆಲಸನ ತಂದಿಕ್ಕ ಕೆಲಸಗಳನ್ನ ಫಸ್ಟ್ ಕ್ಲಾಸ ಮಾಡ್ತಾರೆ, ತಂದಿಕ್ಕ ಜಾಸ್ತಿ ಈಗಿನ ಜನಗಳು ಅಂತ ಮಾತಾಡ್ತಿದ್ದೆ. ಇವಾಗ ಮಕ್ಳೆದ್ರಿಗೆ ಯಾವಂತ ನಾವು ಫೋನ ಮಾತಾಡ್ಕೊಂಡು ಅಲ್ಕಿಸ್ಕೊಂಡು ಹಂಗೆ ಹಿಂಗೆ ಅಂತೇಳಿ ಅಲ್ಕಿಸ್ಕೊಂಡು ನಾವು ಮಾತಾಡ್ತಿದ್ರೆ ಅವು ನೋಡ್ದೆ ಅವು ಕಲಿತಾವೆ. ಇವಾಗ ತಾಯಿ ಅಂತೇನೇನೆ ಮಕ್ಳದೂ ಭಾಳ ಇಷ್ಟೇನೆ. ನಾಳೆ ಹೊತ್ತ ಊರೆಲ್ಲ ಹಿಂಗೆ ಅಂಬೋದು, ಹಿಂಗೆ ನನ್ನಾಗಲಿ ನಿನ್ನಾಗಲಿ ಎಲ್ಲಾರನ್ನ ಹಿಂಗೆ ಅಂಬೋದು ಅಲ್ವೇನೆ? ಯಾಕ ನನಗೆ ಹೇಳ್ತಾ ಇರೋದು. ನಾನು ಫೋನ ಮಾತಾಡ್ತನಲ್ಲ ಅದಕ್ಕೇನೆ. ನೋಡಿ ಹೆಂಗೆ ಹೇಳ್ತಾ ಇದ್ದಾಳೆ ಇವಳು. ನಾನು ಫೋನ ಮಾತಾಡ್ಕೊಂಡು ಕಲ್ತಿರೋದಕ್ಕೆ ಇವಾಗ ನಮ್ಮ ಸುಪ್ಪಿನೂ ಹಂಗೆ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇರೋದು. ನಮ್ಮ ಸುಪ್ಪಿನೂ ಇವತ್ತು ಹಂಗೆ ಕಲ್ತಾ ಇದ್ದಾಳೆ ನಾನು ನೋಡಿ ಅಮ್ಮಂಗೆ ಹೇಳ್ತಾ ಇರೋದು. ನೋಡು ಹೆಂಗೆ ಹೇಳ್ತಾ ಇದ್ದಾರೆ. ಇವ್ರತಾಗ ಯಾಕೆ ಮಾತು ನಾನೇನು ಮಾತಾಡೋಕೆ ಹೋಗಲ್ಲ, ನನ್ನೇ ನಂಬಿಲ್ವಲ್ಲ, ಅವ್ರ ಪಾಡಿಗೆ ಅವ್ರು ಮಾತಾಡ್ತಾ ಇದ್ದಾರೆ. ಮಕ್ಕಳೇ ಅಂತ ನಾಳೆ ಹೊತ್ನಾಗ ತಿರ್ಕೊಂಡು ನಾಳೆ ಹೊತ್ನಾಗ ನೀನು ಫಸ್ಟ್ ನ್ಯಾವಾಗಿಲ್ಲ ನನಗೇನು ಹೇಳಕ್ಕೆ ಬಂದಿದೀಯ ಅಂತೇಳಿ ಮಕ್ಕಳೇ ಅಂತ ತಿರ್ಕೊಂಡು ಮಕ್ಳು ತಾಗೇನೆ ಅನ್ನಿಸ್ಕೋಬೇಕು. ಇವಾಗ ಮಗಳೇ ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕಾಗುತ್ತೆ ಹೇಳು? ನನ್ನ ಮಗನೇ ಅಂದ್ರೆ ನಾನು ಎಲ್ಲಿಗೆ ಹೋಗೋಣ ಹೇಳು? ಆಗ ಹಂಗೆ ಮುಂದಕ್ಕೆ ಮಾತಾಡೋಕ್ಕಾಗಲ್ಲ. ಮಕ್ಳಿಗೆ ನಾವು ಬುದ್ಧಿ ಹೇಳೋರಾಗಿ ನಾವು ಹಿಂಗೆ ಮಾಡ್ಕೊಂಡ್ರೆ ನಮ್ಗಿನ್ನೆಲ್ಲಿರುತ್ತೆ ಬೆಲೆ? ಅದೇ ಮತ್ತೆ ಎಲ್ಲ ಸರಿಯಾಗಿದ್ದು ಹೇಳಿರೇ ಕೇಳಲ್ಲ ಅಂತದ್ರಾಗೆ ನಾವಿಂತ ಒಟ್ಟು ಬಿಟ್ಟು ಆಟ ಆಡಿ ನಾವು ಮಕ್ಳಿಗೆ ಬುದ್ಧಿ ಹೇಳಕ್ಕೆ ಹೋದೆ ಮಕ್ಕಳೇ ಅಂತ ನಮ್ಮನ್ನು ನಾಳೆ ಹೊತ್ತನ್ನ ತಿರ್ಕೊಂಡು ಅವಾಗ ಗೊತ್ತಾಗುತ್ತಕ್ಕ ನನ್ಗೂ. ಯಾರಿಗೆ ಆಗ್ಲೇಳು ಮಕ್ಳು ತಿರ್ಕೊಂಡು ಅಂದಾಗಲೇ ಗೊತ್ತಾಗೋದು. ಫಸ್ಟ್ ನೀನೇ ಸರಿಯಾಗಿಲ್ಲ ನನಗೇನು ಹೇಳಕ್ಕೆ ಬಂದಿದ್ಯಾ ಅಂತಾರೆ. ಅವಾಗ ಅನ್ನಿಸ್ಕೊಂಡು ಗೊತ್ತಾಗುತ್ತೆ. ನನಗೆ ಅಂತಾರೆ ನೋಡಿ ಹಂಗಿದ್ದಾರು. ನಾನು ಯಾಕನ ಹಿಂಗೆ ಮಾಡ್ಕೊಂಡ ಏನೋ ನನಗೆ ಬೇಜಾರಾಗ್ತೈತಿ. ಅದು ನಿಜವೇನೆ. ಇವಾಗ ನಮ್ಮ ಸುಪ್ಪಿಗೆ ನಾನು ಏನೂ ಹೇಳಂಗಿಲ್ಲ.
ಏನು ಮಾತಾಡಂಗಿಲ್ಲ ಹಂಗಾಗೈತಿ. ಇವತ್ತು ನನ್ನೇ ತಲೆ ತಿರ್ಕೊಂಡು ಅಂದರೆ ಅದು ನಿಜವೇನೆ. ಮಕ್ಕಳಿದ್ರಿಗೆ ನಾವು ಯಾತನು ತೋರಿಸ್ಕೊಂಬಕ್ಕೆ ಹೋಗ್ಬಾರ್ದು. ನಮ್ದು ಎಷ್ಟೇ ಒಳಗಿನ ನಾವು ಗಂಡ ಹೆಂಡ್ತಿ ಗುದ್ದಾಡಲಿ, ನಮ್ದು ಏನೇ ಇದ್ರೂ ಒಳಗೇನೆ ಇಕ್ಕೊಂಡಿರ್ಬೇಕು. ತಾವೆಲ್ಲ ಮಕ್ಳಿದ್ರೆ ತೋರಿಸ್ಕೊಂಡು ಮಕ್ಳು ನಮ್ಮ ಸಾದ್ರ ತಕ್ಕಂತಾವೆ. ಮಾತಾಡ್ಲಿಲ್ಲ ನೋಡಿ ಸುಮ್ಮನೆ ಹೋದ್ಲು. ಸರಿಯಾಗಿ ಅದೃಶ್ಯ ಅವಳಂತ ಇವಾಗ ಮಗಳು. ಅದಕ್ಕೆ ಮಾತಾಡಲಿಲ್ಲ. ಮಾತಾಡಲ್ಲ. ನನ್ನ ಹೆಸ್ಲು ಹೇಳ್ತಿದ್ಲು, ಯಮ್ಮ ನೀನು ನನಗೇನು ಹೇಳ್ಬೇಡ, ಏನು ಹೇಳ್ಕೊಡು ನೀನು, ನಾನು ಮಾಡಲ್ಲ. ಕೆಲಸ ಹೇಳ್ತಿತ್ತಾರಮ್ಮಯ್ಯ, ನಾನು ಮಾಡಲ್ಲ. ಯಾಕೆ ಮಾಡಲ್ಲ? ನೀನು ಯಾಕೆ ಮಾಡಲ್ಲ? ನೀನು ಹಂಗೆ, ನೀನು ಹಿಂಗೆ. ಅವ್ರ ಅಮ್ಮಯ್ಯನ ತಿಳ್ಕೊಂಡು ಅಂದ್ಲಪ್ಪ ಅವಳು. ಅದಕ್ಕೆ ಮತ್ತೆ ನಾವು ಮಕ್ಕಳೆದ್ರಿಗೆ ಯಪ್ಪ ಹೆಂಗಿರ್ಬೇಕು ಹಂಗಿರ್ಬೇಕು. ಅವ್ರ ಅಮ್ಮಗೆ ಇವಾಗ ಬೆಲೆನೇ ಕೊಡಲ್ಲ, ಅವ್ರ ಅಮ್ಮ ಅಂತ ಅವಳು ಮರ್ಯಾದೆನೇ ಕೊಡಲ್ಲ. ಹಂಗೆ ಮಾತಾಡ್ತಾಳೆ. ಅದಕ್ಕೆ ಮತ್ತೆ ಅಮ್ಮಯ್ಯ ನೋಡ್ಕೊಂಡೆ ಅವಳು ಮದುವೆಗಿನ್ನ ಮುಂಚೆ ಪ್ರೆಗ್ನೆಂಟ್ ಆಗಿರೋದು. ಈಗ ನೋಡು, ಅದಕ್ಕೆ ಮತ್ತೆ ನ್ಯಾಯ ಬೈದಾಗಿರ್ಬೇಕು. ನಾವ್ ಹೆಂಗೆ ನ್ಯಾಯ ಬೈದಾಗಿರ್ತೀವಿ ಹಂಗೆ ಮಕ್ಳು ಇರ್ತಾವೆ ಅಂತ ಹೇಳೋದು. ಅವಳು ಆಡ್ಬಿಡಂಗೆ ಆಡವಳೆ, ಅವಳ ಮಗಳು ಅಂತಾಳೆ. ಅವಳು ಸೂಸ್ ಬೇರೆ ಒಬ್ಳು ಗೊತ್ತಾಳೆ. ಅವಳು ಅಂತಾಳೇನೆ, ಅವಳು ಗಂಡ ಇಲ್ಲ ಅಂತೇಳಿ ಯಾಕೆ ಹೇಳಂತ ನೋಡಕ್ಕ ಇವಾಗ ಅರ್ಜಿನ. ನೀನು ಕೆಲ್ಸಕ್ಕೆ ಹೋಗೋದಂತೆ ಹೋಗು ಬೊಮ್ಮಮ್ಮ, ಸುಮ್ಮನೆ ನೀನು ತಲೆ ಕೆಡಿಸ್ಕೋಬೇಡ, ಕೆಲ್ಸಕ್ಕೆ ಹೋಗು. ಅದಾಗಲ್ಲ. ಅವಳಿಗೆ ನೀನು ಗಂಡೇನು ಸೊತ್ತಿಲ್ಲ. ಅವಳೇನು ಎಲ್ಲ ಗಂಡ ಸತ್ತಿರೋದೆಲ್ಲ ಡೆತ್ ಸರ್ಟಿಫಿಕೇಟ್ ಎಲ್ಲ ಏನು ಮಾಡಿಸಿಲ್ಲ. ಯಾರು ಸತ್ತವ್ರಿ? ಯಾರು ಸತ್ತಿಲ್ಲ. ಗಂಡು ಸತ್ತವ್ರೆ ಅಂತ ಮಾಡ್ಸೋಕ್ಕೆ ಬಿಟ್ಟಿರೋದು ಅವಳು. ಬಿಟ್ಟಿರೋದು ಅಷ್ಟೇನೆ. ಗಂಡೇನು ಸತ್ತಿಲ್ಲ. ಅವಳದು ಯಾತ ಕುಲ ಗೊತ್ತಿ ಯಾಕಿಲ್ಲ. ಅವಳು ಎದುರಿಸ್ಬೋದು, ನೀನು ಹೆದರಿಕೆ ಬೇಡ. ಅದೇ ನಾನು ಹೇಳ್ತಾ ಇದ್ದೀನಿ. ಸುಮ್ಮನೆ ಹೆದರಿಕೆ ಬೇಡ, ನೀನು ಸುಮ್ಮನೆ ಹೋಗಮ್ಮ ಅಂಗನವಾಡಿಗೆ. ಸುಮ್ಮನೆ ಹೋಗ್ಕೊಂಡು ಅಂಗನವಾಡಿ ಟೀಚರ್ ಕೆಲಸ ಮಾಡ್ಕೊಂಡಿರಮ್ಮ ಅಂತ ಹೇಳಿದ್ದೀನಿ. ಅವಳು ಹಾಕ್ಯವಳಂತ ನೋಡಮ್ಮ, ಅವಳು ಬೋಡಿ ಅವಳು ಎಂಥ ಬೋಡಿ ಅಂತ ಒಬ್ಬೊಬ್ಬೊಬ್ಬ. ಅವ್ರ ಅಣ್ಣಯರೆಲ್ಲ ಮಾತಾಡ್ಸಂಗಿದ್ರೆ ಇನ್ನೂ ಹಿಡಿಯೋಕ್ಕಾಗ್ತಿರ್ಲಿಲ್ಲ ಅವಳನ್ನ. ಇದಿಲ್ದವ ಅವೆಲ್ಲನ ಅಣ್ಣಯ್ಯರು ಅಮ್ಮಯ್ಯರು ಅತ್ತಿಗೆರು ಅವೆಲ್ಲ ಅವಕ್ಕೆಲ್ಲ ಎಲ್ಲಿಲ್ಲ. ಅದಕ್ಕೆ ಅವನು ಮರ್ಯಾದೆನೇ ಇಲ್ಲ. ಅದಕ್ಕೇನೆ ನೆನ್ನೆಸ್ ಬಂದ್ಲು ಅಂಗನವಾಡಿಗೆ. ಬಂದು ನಾನು ಹೋಗಿದ್ದ ಇನ್ನು ಫಸ್ಟ್ ದಿನ ಯಾರೋ ಹೇಳಿದ್ರಂತೆ ಅಂಗನವಾಡಿ ಟೀಚರ್ ಕೆಲಸ ಆಗೈತೆ ಅಂತ ಹೇಳಿ ಬಂದ್ಬಿಟ್ಟು ನಾನು ಮಾಡೋದು, ನಾನು ಅಂಗನವಾಡಿ ಟೀಚರ್ ಆಗಬೇಕು. ಗಂಡ ಸತ್ತಿರೋದು ನನಗೆ, ಗಂಡ ಇಲ್ಲ ನನಗೆ ಫಸ್ಟ್ ಆದ್ಯತೆ ಕೊಡಬೇಕು. ಎಲ್ಲ ಇರೋಳಿಗೆ ನಿನಗೆ ಹೆಂಗೆ ಕೊಟ್ಟರು ಅಂತ ಕೇಳ್ತಿದ್ಲು. ನಾನು ಅದಕ್ಕೇನೆ ನನಗೆ ಕೊಟ್ಟಾರಮ್ಮ, ನನಗೆ ಕೆಲಸ ಮಾಡ್ತಾ ಇದ್ದೀನಿ ಅಂತಂದೆ. ನಾನು ಗೊತ್ತಿದ್ರೆ ನಾನು ಬಿಡ್ತಿರ್ಲಿಲ್ಲ ನಿನಗೆ, ನಿನಗೆ ಹಾಕಿಸ್ಕೊಡ್ತಿರ್ಲಿಲ್ಲ. ಅದು ಹೆಂಗೆ ನಿನಗೆ ಕೊಟ್ಟರು ಅಂತ ಹೇಳಿ ಏನು ಅವಾಜ್ ಆಗ್ತಾ ಇದ್ದಾಳೆ. ಅವಳಿಗೆ ಗಂಡ ಸತ್ತಿಲ್ಲ ಏನಿಲ್ಲ. ಅವಳು ಹೇಳ್ದಂಗೆ ಏನೂ ಆಗಲ್ಲ. ಅವಳು ಹೇಳ್ಬೋದು, ನೀನು ತಲೆ ಕೆಡಿಸ್ಕೊಬೇಡ, ನೀನು ಮಾಡೋ ಕೆಲಸ ಮಾಡು ಬೊಮ್ಮು ಅಷ್ಟೇ. ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ಹೋಗಿ, ಇವಾಗ ಡ್ಯೂಟಿ ಟೈಮ್ ಆಯ್ತು, ಹೋಗಿ ನಿನ್ನ ಡ್ಯೂಟಿ ನೀನು ಕರೆಕ್ಟಾಗಿ ಮಾಡು ಅಷ್ಟೇ. ಯಾವುದ್ರಲ್ಲೂ ತಪ್ಪಿಸಿಕಾಕಬೇಡ, ಕರೆಕ್ಟಾಗಿ ಡ್ಯೂಟಿ ಮಾಡು ಅಷ್ಟೇ. ಮತ್ತೆ ಕರೆಕ್ಟಾಗಿ ನಮ್ದು ಏನೈತೆ ಕೆಲಸ ಅದು ನೀಯತ್ತ ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ನಮ್ಮ ಚೈತ್ರಿಗೂ ಹಂಗೇನೆ ಕೆಲಸದಿಂದ ತೆಗಿಸ್ಬೇಕಂತ ಎಷ್ಟು ಜನ ಪ್ರಯತ್ನ ಪಟ್ಟರು. ಆದರೆ ಅವಳು ನೀಯತ್ತ ಕೆಲಸ ಮಾಡಿದ್ಲು. ಅವಳು ಕೆಲಸ ಏನೈತೆ ಅಷ್ಟು ಕರೆಕ್ಟಾಗಿ ಕೆಲಸ ಮಾಡಿದ್ಲು. ಅದಕ್ಕೇ ಯಾರ ಕೈಲಿ ಏನೂ ಆಗಲಿಲ್ಲ. ಅವಳೆ ಕೊನೆಗೆ ರೋಸಿ ನಾನೇ ಬಿಡ್ತೀನಿ ಅಂತ ಸುಮ್ಕಾದ್ಲತ್ತ. ಹೆಂಗ ಇವತ್ತು ನಿನ್ನ ಮಗಳು ಅನುಕೂಲ ಮಾಡ್ತು ಕಣ ಮಲಸ್ಮಕ್ಕ. ನಮ್ಗಂತೂ ಬೋಲ್ ಸಂತೋಷ ಆಯ್ತು. ನನ್ನ ಸಸಿಗೆ ಅಂಗನವಾಡಿ ಕೆಲಸ ಆಗಿದ್ದಕ್ಕೆ ಹೆಂಗತ್ತ ಬಿಡತ್ತೆ ಇವತ್ತು, ಹೆಂಗೆ ಕೆಲಸ ಮಾಡ್ಕೊಂಡಿರುತ್ತೆ ಅಂತ ಹೇಳಿ ಬೋಲ್ ಸಂತೋಷ ಆಯ್ತು. ಸುಪ್ಪಿರಮ್ಮಗೆ ಸರಿಯಾಗಿ ಹೇಳಿದೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಓದ್ಲು. ಇವಾಗ ಮಕ್ಕಳು ಮನೇಲಿ ತಂದೆ ತಾಯಿ ಏನು ಮಾತಾಡ್ತಿರ್ತಾರೆ, ಏನು ಮಾಡ್ತಾ ಇರ್ತಾರೆ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದಕ್ಕೇನೆ ಮಕ್ಕಳ ಮುಂದೆ ನಾವೇನಾದರೂ ತೋರಿಸ್ಕೊಂಡ್ರೆ, ಸುಪ್ಪಿ ಹತ್ರ ಏನು ಮಾತಾಡೋ ಹಾಗೆ ಇಲ್ಲ. ತಾಯಿಯಾಗಿ ನಾಲ್ಕು ಒಳ್ಳೆ ಮಾತು ಬೈಯೋದಾಗಲಿ ಹೊಡೆಯೋದಾಗಲಿ ಅದು ಏನು ಹೇಳಂಗೆ ಇಲ್ಲ. ಫಸ್ಟ್ ನೀ ಸರಿಯಾಗಿದೆಯಾ ಅಂತಾಳೆ ಮಗಳು. ಇವಾಗ ತಿಳ್ಕೊಂಡು ಹೆಂಗೆ ಮಾತಾಡ್ತಾಳೆ. ಅದಕ್ಕೆ ಮತ್ತೆ ಮಗಳು ಮುಂದೆ ನಾವು ತೋರಿಸ್ಕೊಂಡ್ರೆ ಮಕ್ಕಳ ಮುಂದೆ ಅಂತ ಈ ಸಂದೇಶ ಕೊಡ್ತಾ ಇರೋದು. ಇದೇನಿದು ಹಿಂಗೆ ಅಂತ ಹೇಳಿ ಹೇಳ್ಬೋದು ನೀವು. ಇದು ಏನು ಅಂತ ಅಂದರೆ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಅದು ಅವರಮ್ಮ ಮಾತಾಡೋದು ಯಾವಾಗ್ಲೂ ಫೋನಲ್ಲಿ ಕಿವಿಗೆ ಇಟ್ಕೊಂಡು ಮಾತಾಡೋದು ಹಂಗೆ ಹಿಂಗೆ ಅಂತೇಳಿ ಅವ್ರ ಮಾತುಗಳನ್ನೆಲ್ಲ ಅಬ್ಸರ್ವ್ ಮಾಡಿ ಅದೇ ರೀತಿ ಅವಳು ಕಲ್ತಿದ್ದಾಳೆ ಅಷ್ಟೇ. ಅದಕ್ಕೆ ವಾತಾವರಣ ಹೆಂಗಿರುತ್ತೆ ಹಂಗೆ ಮಕ್ಕಳು ಕಲಿತಾರೆ, ಹಂಗೆ ಬೆಳೀತಾರೆ. ವಾತಾವರಣ ಹೆಂಗಿರುತ್ತೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಆ ರೀತಿ ಬೆಳ್ಕೊಂತಾರೆ ಮಕ್ಕಳು. ನೋಡ್ತಾ ಇರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.